फकीरी कहत कबीर सुनो भाई सालो, कहत कबीर सुनो भाई सालो, साहिब मिले सबीरी में, साहिब मिले सबूरी में। मन लागो रे, मन लागो मेरो यार फकीरी में। ಬಾಪುಗಿಂದು 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 ಜನ್ಮದಿನ. ಬಾಪುಗಿಂದು ಜನ್ಮದಿನ. ಅಜ್ಜ ಈಗ ನಾ ಹಾಡ್ತೀನಿ. ತಟ್ಟು ಚಪ್ಪಳೆ ಪುಟ್ಟ ಮಗು ತಟ್ಟು ಕೈ ಇಕ್ಕೋ ಕೈ, ಬಾಪುಗಿಂದು ಜನ್ಮದಿನ. ತಟ್ಟು ಚಪ್ಪಳೆ ಪುಟ್ಟ ಮಗು ತಟ್ಟು ಕೈ ಇಕ್ಕೋ ಕೈ, ಬಾಪುಗಿಂದು ಜನ್ಮದಿನ. ಖುಷಪ್ಪ. ಅಜ್ಜ ನಿನ್ ಜೊತೆ ಹಾಡಿ ಕುಡ್ದು ಸುಸ್ತಾಯ್ತು, ಒಂದು ಕತೆ ಹೇಳಜ್ಜ. ಅಯ್ಯೋ ಇರು ಮಗ, ನಾನು ಚರ್ಕ ಜೋಡಿಸ್ತಾ ಇದ್ದೀನಿ, ನಿನಗೆ ಕತೆ ಹೇಳ್ಬೇಕಾ? ಇಲ್ಲ, ಹೇಳಜ್ಜ ಹೇಳಜ್ಜ. ಇರು ಮಗ, ನನ್ ಕನ್ನಡಕ ಯಾಕೋ ಮಸ್ಕ್ ಮಸ್ಕ್ ಆಗಿದ್ದ. ಅಜ್ಜ ನಿನ್ ಕನ್ನಡಕ ಹಳೇದಾಗಿದೆ. ನನ್ ಕನ್ನಡಕವೇನೋ ಹಳೇದಾಯ್ತು, ಆದ್ರೆ ನಾನು ನೋಡೋ ದೃಷ್ಟಿ ಆಧುನಿಕ ಮಗ. ಅದಕ್ಕೆ ಹೇಳೋದು ನೀನೊಬ್ಬ ಹಳೆ ಮನುಷ್ಯ ಹೊಸ ದೃಷ್ಟಿ ಅಂತ. ಅಜ್ಜ ಈ ಚರಕ ಯಾರು ಮಾಡಿದ್ದು? ಗಾಂಧಿ ತಾತನ? ಅಲ್ಲ ಮಗ, ಈ ಚರ್ಕನೆ ಗಾಂಧಿ ತಾತಂಗೆ ಸ್ಫೂರ್ತಿ. ಚರಕ ಮೊದಲು ಆಮೇಲೆ ಗಾಂಧಿ ತಾತ. ಮತ್ತೆ ಈ ಹತ್ತಿ ಯಾರು ಮಾಡಿದ್ದು? ಹತ್ತಿ ಗಿಡದಿಂದ ಮಗ. ಈಗ ಗೊತ್ತಾಯ್ತು ಅಜ್ಜ, ಮಣ್ಣಿಂದ ಗಿಡ, ಗಿಡ ತುಂಬಾ ಹತ್ತಿ, ಹತ್ತಿಯಿಂದ ನೂಲು, ನೂಲಿಂದ ಬಟ್ಟೆ. ಮಗ ಈ ಚರಕ ಕೇವಲ ನೂತಗೆ ಯಂತ್ರ ಅಲ್ಲ, ಇದು ಸ್ವಾತಂತ್ರ್ಯದ ಗುರುತು, ನಮ್ಮ ದುಡಿಮೆಯ ಸ್ವಾವಲಂಬಿ ಬದುಕು. ಹಂಗಂದ್ರೆ ನಮ್ಮ ಹತ್ತಿನ ನಾವೇ ಬೆಳಿಬೇಕು, ನೂಲನ್ನ ನಾವೇ ತೆಗಿಬೇಕು, ನಮ್ಮ ಬಟ್ಟೆನೂ ನಾವೇ ನೇಯ್ಕೋಬೇಕು, ಇನ್ನೊಬ್ಬರ ಮೇಲೆ ಅವಲಂಬನೆ ಆಗ್ಬಾರ್ದು ಮಗ. ಅಷ್ಟೇ ಅಲ್ಲ, ನಮಗ್ ಬೇಕಾಗಿರೋ ಹಣ್ಣು ತರಕಾರಿಗಳನ್ನ ನಾವೇ ಬೆಳ್ಕೋಬೇಕು. ಹಳೆ ಕಾಲದಲ್ಲಾದ್ರೆ ಚರಕಕ್ಕೂ ಸ್ವಾತಂತ್ರ್ಯಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ, ಅದೊಂದು ಗುಲಾಮಗಿರಿಯ ಪ್ರತೀಕವಾಗಿತ್ತು. ಅದೇ ಗಜ್ಜ. ಆಗ ಸರ್ಕಾರ ಎಸಗಿದ ಒಣ ರೊಟ್ಟಿಗಾಗಿ, ಕೆಲವು ಕಾಸಿಗಾಗಿ ಬಡ ಹೆಂಗಸರು ನೂಲ್ತಾ ಇದ್ರು. ಆದ್ರೆ ನಾವು ಎಚ್ಚರಿಕೆಯಿಂದ ನೂಲ್ಬೇಕು. ನಾನಿಳಿಯೋ ಒಂದೊಂದು ನೂಲು ಭಾರತದ ಅದೃಷ್ಟವನ್ನ ನೂಲುತ್ತಿದ್ದೇನೆ ಎನ್ನುವಂತಿರ್ಬೇಕು. ಜೀವಂತಿಕೆಯಿಂದ ಚರಕ ತಿರುಗಿಸೋದು ಅಂದ್ರೆ ಅದು ಜಪಮಾಲೆ ಜಪಿಸಿದಾಗೆ. ಚಳುವಳಿ ಮೆರವಣಿಗೆ ನಾನು ಹೋಗ್ತೀನಿ. ಬೇಗ ಬಾರಮ್ಮ, ಬಾ ಬೇಗ. ಹೊರಟಿದೆ ಮೆರವಣಿಗೆ, ಪ್ರತಿ ಮನೆಗೆ ಹೊರಟಿದೆ ಮೆರವಣಿಗೆ, ಪ್ರತಿ ಮನೆಗೆ ಹೊರಟಿದೆ ಮೆರವಣಿಗೆ, ಪ್ರತಿ ಮನೆಗೆ ಹೊರಟಿದೆ ಮೆರವಣಿಗೆ, ಪ್ರತಿ ಮನೆಗೆ ಹೊರಟಿದೆ ಮೆರವಣಿಗೆ, ಪ್ರತಿ ಮನೆಗೆ. ವಿದೇಶಿ ವಸ್ತ್ರವ ಬಿಡಿ, ಖಾದಿ ವಸ್ತ್ರವ ತೊಡಿ, ವಿದೇಶಿ ವಸ್ತ್ರವ ಬಿಡಿ, ಖಾದಿ ವಸ್ತ್ರವ ತೊಡಿ. ಹತ್ತಿ ನೂಲು ಖಾದಿ ಇದೇ ಚಳವಳಿಯ ಹಾದಿ, ಹತ್ತಿ ನೂಲು ಖಾದಿ ಇದೇ ಚಳವಳಿಯ ಹಾದಿ. ಗಿರಣಿ ಬಿಡಿ ಚರಕ ಹಿಡಿ, ಗಿರಣಿ ಬಿಡಿ
ಅಸಹಕಾರ ಚಳವಳಿಯ ಮುಖ್ಯ ಕಾರ್ಯಕ್ರಮ. ಭಾರತದ ಬಡ ಕಸಬುದಾರರಿಂದ ಉದ್ಯೋಗ ಮತ್ತು ಜೀವನೋಪಾಯ ಕಸಿದುಕೊಳ್ಳೋಕೆ ಕಾರಣವಾಗಿದ್ದ ಈ ವಿದೇಶಿ ವಸ್ತುಗಳ ಬಹಿಷ್ಕಾರ ಬಾಪುವಿನ ಬಹುಕಾಳಜಿಯ ಕಾರ್ಯಕ್ರಮ. ಜುಲೈ 31ರಂದು ಬಾಂಬೆಯಲ್ಲಿ ತಿಲಕರ ಪುಣ್ಯತಿಥಿಯ ದಿನ ವಿದೇಶಿ ವಸ್ತ್ರಗಳ ರಾಶಿಗೆ ಬೆಂಕಿ ಇಡುವ ಕಾರ್ಯಕ್ರಮಕ್ಕೆ ಬಾಪು ಚಾಲನೆ ನೀಡಿದರು. ಆ ಚಳುವಳಿಯಿಂದ ಉತ್ತೇಜಿತರಾಗಿ ಇಂದು ನಮ್ಮ ಊರಲ್ಲೂ ವಿದೇಶಿ ವಸ್ತ್ರಗಳಿಗೆ ಬೆಂಕಿ ಇಡುವ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಅಪ್ಪ, ಚಳುವಳಿ ಮೆರವಣಿಗೆ ಬಹಳ ಜೋರಾಗಿದೆ. ಸಾವಿರಾರು ಜನ ಸೇರಿದ್ದಾರೆ. ಹೌದೇನು? ನೀರ್ ಕೊಡ್ಲಪ್ಪ? ನಾನ್ ತಗೋತೀನಿ ಮಗ. ಏನೇ ಹೇಳಿಯಪ್ಪ, ಈ ಎಲ್ರು ಖಾಲಿ ತಪ್ಸಂಗಾದ್ರೆ ಸರಿ. ಹೌದು ನೋಡು, ನೀ ಹೇಳೋದು ಸರಿಯಾಗಿ ಇದೆ. ಅಮ್ಮ ಮೆರವಣಿಗೆಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರಲ್ಲ. ಹ್ಞೂ ಅಮ್ಮ. ಅಮ್ಮ, ನಾನು ಇದನ್ನ ಅಜ್ಜಗ್ ತೋರಿಸ್ತೀನಿ. ಸರಿ, ಹ. ಅಜ್ಜ, ಇಲ್ಲ ನೋಡು. ಚೆನ್ನಾಗಿದೆ ಮಗ. ಇದು ಏನ್ರಿ ಇದು? ಹ? ಶಿವ ಪೂಜೆ ಮಾಡೋದ್ ಬಿಟ್ಟು ಶಿವ ಪೂಜೆ ಮಾಡ್ತಿದ್ದೀರಲ್ರಿ. ನೋಡ್ದವ್ರು ಏನ್ ಅಂತಾರೆ ಹೇಳಿ? ಅಮ್ಮ, ತಟ್ಟು ಚಪ್ಪಾಳೆ ಕೊಟ್ಟ ಮಗು ತಟ್ಟು ಕೈ ಇಟ್ಟು ಕೈ. ಮಾವ, ಹಾ ನೀವದು ಹೇಳ್ಬಾರ್ದಾ? ಹಾ ಸದಾಶಿವ, ಇದೇನ್ ನೀನ್ ಮಾಡ್ತಾ ಇರೋದು? ಅಪ್ಪ, ಇವತ್ತು ಕೋರ್ಟ್ ಅಲ್ಲಿ ವಾದ ನಡೀತಿತ್ತು. ಹಾ. ನನ್ನ ಕಕ್ಷಿದಾರ ನನ್ನನ್ನ ಸುಳ್ಳು ವಾದ ಮಾಡುವಂತೆ ಒತ್ತಾಯಿಸ್ತಾ ಇದ್ದ. ಓಹೋ. ಆದ್ರೆ ನನ್ನ ಆತ್ಮಸಾಕ್ಷಿ ಒಪ್ಲಿಲ್ಲ. ನಾನು ಆ ಸುಳ್ಳಿನ ವಿರುದ್ಧ ಸತ್ಯವನ್ನ ಎತ್ತಿ ಹಿಡಿದೆ. ಆ ಸುಳ್ಳು ಕೇಸ್ ಬಿದ್ದೋಯ್ತು. ಏನು ಬಿದ್ದು ಹೋಯ್ತಾ? ಹಾ, ಆಮೇಲೆ ಆಮೇಲೆ ಅವಮಾನಗೊಂಡ ನನ್ನ ಕಕ್ಷಿದಾರ ನನ್ನ ಮೇಲೆ ಈ ಪೂಟೆಸ್ದ. ಇಡೀ ಕೋರ್ಟು ಗಾಬರಿ ಆಯ್ತು. ಶೇಮ್ ಶೇಮ್ ಅಂತು. ಏನೇ ಆದ್ರೂ ನಾನು ತಾಳ್ಮೆಯಿಂದ ಇದ್ದೆ. ನಗ್ತಾ ಈ ಶೂ ತಗೊಂಡು ಸೀದಾ ಮನೆಗೆ ಬಂದೆ. ನ್ಯಾಯಾಲಯದಲ್ಲಿ ಬೂಟಿ ಎಸೆಯೋದು ಅಂದ್ರೆ ನ್ಯಾಯ ದೇವತೆ ಗರ್ಭಗುಡಿಗೆ ಎಸ್ತಂತೆ ಅಲ್ವಾ? ಚಿಚ್ಚಿ, ಸಂಸ್ಕಾರಹೀನರು ನ್ಯಾಯಾಲಯಕ್ಕೆ ಬಂದ್ರೆ ಇನ್ನೇನಾಗೋದು? ಇದು ಖಂಡನೀಯ ಅಪರಾಧ ಅಲ್ಲ. ನಮ್ಮ ನ್ಯಾಯ ವ್ಯವಸ್ಥೆ ಈ ಸ್ಥಿತಿಗೆ ಬಂದು ತಲುಪಿದ್ದು ದುರಂತ. ಇದನ್ನ ತೀವ್ರ ಶಬ್ದಗಳಿಂದ ಖಂಡಿಸ್ಬೇಕು. ಬೂಟ್ನಿಂದ ಹೊಡೆಸ್ಕೊಂಡವನಿಗಿಂತ ಹೊಡೆದವನಿಗೆ ಅದು ಅವಮಾನ. ಸದಾಶಿವ, ಅಪ್ಪ, ನಡಿ ನಡಿ, ನಮ್ ಕಾಯ್ತನ ನಾವು ಮಾಡೋಣ. ಸರಿ ಅಪ್ಪ. ಹಾ. ಯಾಕೆ ಧರಿಸುವೆ ಸಾಕು ಬಿಡು ಪರದೇಶಿ ಜನರ ಈ ವಸ್ತ್ರವ? ಯಾಕೆ ಧರಿಸುವೆ ಸಾಕು ಬಿಡು ಪರದೇಶಿ ಜನರ ಈ ವಸ್ತ್ರವ? ಯಾಕೆ ಧರಿಸುವೆ ಸಾಕು ಬಿಡು ಪರದೇಶಿ ಜನರ ಈ ವಸ್ತ್ರವ? ಯಾಕೆ ಧರಿಸುವೆ ಸಾಕು ಬಿಡು ಹಾಕು ಬೆಂಕಿಲಿ ಉರಿಲಿ ಧಗಧಗ, ಹಾಕು ಬೆಂಕಿಲಿ ಉರಿಲಿ ಧಗಧಗ, ಧರಿಸು ಖಾದಿ ಪವಿತ್ರವ. ಧರಿಸುತ್ತಾ ದೀಪದ ಮೆರವಣಿಗೆ. ಈ ಬಟ್ಟೆಗಳಿಗೆ ಮೊದಲು ನೀನೇ ಬೆಂಕಿ ಇಡು. ನಾನು ಕುರುಡಿ ಎಂದು. ಜಗತ್ತು ನಮ್ಮ ಪ್ರೀತಿಯನ್ನು ಒಪ್ಪಲಿ ಒಪ್ಪದೇ ಇರಲಿ, ಪ್ರೀತಿ ಮಾಡುವ ನಾವಿಬ್ಬರೂ ಒಪ್ಪಿದರೆ ಸಾಕಲ್ಲವೇ? ಕಂಪನಿ ಸರ್ಕಾರದ ಪರವಾದ ಶಾನುಭೋಗರು ಹಾಗೂ ಸಿಬ್ಬಂದಿಗಳು ಸುಂಕ ವಸೂಲಾತಿಗೆ ಬರುತ್ತಿದ್ದಾರೆ. ಕೇಳ್ರಪ್ಪ ಕೇಳ್ರಿ, ಕೇಳ್ರಮ್ಮ ಕೇಳ್ರಿ. ಕಂಪನಿ ಸರ್ಕಾರದ
ಅದೇನಾಗುತ್ತೋ ನೋಡೋಣ. ನೀವು ಸುಂಕ ನಿರಾಕರಣೆಯ ಈ ಪುಂಡಾಟದ ಹಿಂದಾದಿರಿ ಅಂತ ನಮ್ಗೂ ಚಲೋ ಗೊತ್ತೈತಿ. ಅದ್ರಲ್ಲೇನು ಅನುಮಾನ? ಜಪ್ತಿ ಮಾಡೋ ವಸ್ತುಗಳನ್ನು ಸಹ ಮೂಕಮ್ಮನ ಮನೆ ತಂದಿಟ್ಟಿರಿ ಅಂತ ಮಾಹಿತಿ ಐತಿ. ಬಡಬಗ್ರು ತಮ್ಮನೇಲಿ ಜಾಗ ಇಲ್ಲ ಅಂತೇಳಿ ದವಸ ಧಾನ್ಯಗಳನ್ನ ಮೂಕಮ್ಮನ ಮನೆ ತಂದಿಟ್ಟಿದ್ದಾರೆ. ಅದ್ರಲ್ಲೇನ್ ತಪ್ಪು? ಕಂಪನಿ ಸರ್ಕಾರಕ್ಕ ಸುಂಕ ತಪ್ಪಿಸಿ ಮೂಕಮ್ಮನ ಮನೆ ತಂದಿಟ್ಟಿರೋದ ದೊಡ್ಡ ಅಪರಾಧ ಐತಿ. ಇಡೀ ಊರ್ಗೂರೇ ಕರ ನಿರಾಕರಣ ಚಳುವಳಿ ಮಾಡ್ತಾ ಇದೆ. ಇದು ಸಂಪೂರ್ಣ ದೇಶದಲ್ಲೇ ನಡೀತಾ ಇದೆ. ಹಂಗಾರ ಸುಂಕ ಕೊಡಲ್ವೋ? ನಾವು ಸುಂಕ ಕೊಡಲ್ಲ. ನಿಮಗೆ ನಮ್ ಸಹಕಾರ ಇಲ್ಲ ಅಷ್ಟೇ. ಹೌದು. ಹಾಲಿನ ಮೇಲೆ ಸುಂಕ, ಬೆಣ್ಣೆ ಮೇಲೆ ಸುಂಕ, ತುಪ್ಪದ ಮೇಲೆ ಸುಂಕ, ದವಸ ಧಾನ್ಯಗಳ ಮೇಲೆ ಸುಂಕ, ಎಮ್ಮೆ, ದನ, ಎತ್ತು, ಕರುಗಳ ಮೇಲೂ ಸುಂಕ. ಅಲ್ಲ, ಎಮ್ಮೆ ದನಗಳ ಮೇಲೆ ಸುಂಕ ಹಾಕಿದ್ಮೇಲೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವುಗಳ ಮೇಲೆಲ್ಲ ಮತ್ತೆ ಮತ್ತೆ ಸುಂಕ ಹಾಕಿದ್ರೆ ಹೇಗೆ? ನೀರಿನ ಮೇಲೆ ಸುಂಕ, ಉಸಿರಾಡೋ ಗಾಳಿ ಮೇಲೆ ಸುಂಕ, ಕೊನೆಗೆ ನಮ್ಮ ಕಣ್ಣಿನ ಮೇಲೂ ಸುಂಕ. ಕುಂತ್ರು ಸುಂಕ, ನಿಂತ್ರು ಸುಂಕ. ಬದುಕೋದಾದ್ರೂ ಹೇಗೆ? ಸುಂಕ ಕಟ್ಟಿ ಕಟ್ಟಿ ಸಾಯೋದ್ಕಿಂತ ನಾವೆಲ್ಲ ಹಾಗೆ ಸಾಯೋದು ಒಳ್ಳೇದು. ಹೌದು. ಕೊಡಲ್ಲ ಕೊಡಲ್ಲ ಸುಂಕ ಕೊಡಲ್ಲ. ಕೊಡಲ್ಲ ಕೊಡಲ್ಲ ಸುಂಕ ಕೊಡಲ್ಲ. ಕರ ನಿರಾಕರಣೆ ಅಪರಾಧ. ಬ್ರಿಟಿಷರು ನಮ್ಮ ದೇವ್ರದ್ದು ಹಂಗ ಸುಂಕ ಕೊಡ್ಲಿಲ್ಲ ಅಂದ್ರ ಆಡಳಿತ ಹೆಂಗ್ ನಡೆಸೋದು? ಈ ಸ್ವಾಮಿ, ಕರ ನಿರಾಕರಣೆ ಗಾಂಧೀಜಿ ಕೊಟ್ಟ ಕರೆ. ನಾವು ಕರ ಕೊಡಲ್ಲ. ಮಹಾತ್ಮ ಗಾಂಧಿ ಕಿ ಜೈ. ಮಹಾತ್ಮ ಗಾಂಧಿ ಕಿ ಜೈ. ಕರ ಕೊಡಲ್ವಾ? ಒಂದು ಸಾರಿ ಕೊಡಲ್ಲ. ಕರ ಕೊಡಲ್ವಾ? ಎರಡು ಸಾರಿ ಕೊಡಲ್ಲ. ಕೊಡಲ್ಲ. ಕರ ಕೊಡಲ್ವಾ? ಮೂರು ಸಾರಿ ಕೊಡಲ್ಲ. 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 ಹಾ, ಹೀಗಿಂದ ಈಗ ಎಲ್ಲ ವಸ್ತುಗಳನ್ನು ಜಪ್ತಿ ಮಾಡಿ. ಸರಿ ಬುದ್ಧಿ. ಸಾಗರನೇ, ರಾಘವಲೋಕನ ಹಾಕ್ರಿ. ಹಾ, ಏನ್ ಶುರು ಮಾಡು. ಸರಿ ಬುದ್ಧಿ. ಈಗ ಹರಾಜು ಆರಂಭವಾಗಿದೆ. ಅಲ್ಲಿರುವ ಒಂದು ಹಸು ಮತ್ತು ಕರು ಹಾಗೂ ಕಪ್ಪದ ಎಮ್ಮೆ 50 ರೂಪಾಯಿ. 50 ರೂಪಾಯಿ. 50 ರೂಪಾಯಿ ಎಂಟಾಣೆ. 50 ರೂಪಾಯಿ ಎಂಟಾಣೆ ಒಂದ್ ಸಾರೆ. 50 ರೂಪಾಯಿ ಎಂಟಾಣೆ ಎರಡು ಸಾರೆ. 50 ರೂಪಾಯಿ ಎಂಟಾಣೆ ಮೂರು ಸಾರೆ. ಈಗ ತಗೊಳ್ಳಿ. ಇಲ್ಲಿರುವ ದವಸ ಧಾನ್ಯಗಳು, ಪಾತ್ರೆ ಪಗಡೆಗಳು 18 ರೂಪಾಯಿ. 18 ರೂಪಾಯಿ ಒಂದಾಣೆ ಒಂದು ಬಿಲ್ಲೆ. 18 ರೂಪಾಯಿ ಒಂದಾಣೆ ಒಂದು ಬಿಲ್ಲೆ ಒಂದ್ ಸಾರೆ. 18 ರೂಪಾಯಿ ಒಂದಾಣೆ ಒಂದು ಬಿಲ್ಲೆ ಎರಡು ಸಾರೆ. 18 ರೂಪಾಯಿ ಒಂದಾಣೆ ಒಂದು ಬಿಲ್ಲೆ ಮೂರು ಸಾರೆ. ನೀವು ಇನ್ನು ಮುಂದೆ ಯಾವುದೇ ವಸ್ತುಗಳನ್ನ ಬೇರೆ ಊರಿಂದ ತರಿಸ್ಕೂಡ್ದು. ನಿಮಗೆ ಏನೇ ಬೇಕಂದ್ರು ನಮ್ಮಿಂದಲೇ ಖರೀದಿಸ್ಬೇಕು. ಯಾಕೆ? ನಿಮ್ಮ ಕಂಪನಿ ಸರ್ಕಾರ ನಮ್ಮ ಊರನ್ನೇನಾದ್ರೂ ಕೊಂಡ್ಕೊಂಡಿದ್ಯಾ? ಕಂಪನಿ ಸರ್ಕಾರ ಅಂದ್ರ ಏನಂತ ತಿಳ್ಕೊಂಡಿರಿ? ಈಗ ಬರೀ ಬಂದೂಕ ತೋರಿಸಿದೀವಿ. ಇದು ಹಿಂಗ ಮುಂದುವರೆದ್ರ ಇಡೀ ಊರ್ಗೂರ ಸುಟ್ಟು ಬೂದಿ ಆಗ್ತದ. ನಿಮ್ಮಂತ ಕ್ರಿಮಿನಲ್ಸೇ ನಮ್ಮನ್ನ ಆಳ್ತಾ ಇರೋದು. ಮುಚ್ಚ ಬಾಯಿ ಅದರ ಕಿತ್ತಿ. ಮುಖಮ್ಮ, ನಮ್ ಹೋರಾಟ ಹಿಂಸೆಯಿಂದ ಕೂಡಿತು. ಅಣುಬಾಂಬಿತ್ತರು ಶಕ್ತಿಶಾಲಿ, ಬಾಪುವಿನ ಹಿಂಸೆ. ಇಲ್ಲಿ ಹಿಂಸೆಗೆ ಅವಕಾಶ ಇಲ್ಲ. ನಾವು ನಮ್ಮ ವಿರೋಧಿಗಳನ್ನ ದ್ವೇಷಿಸಬಾರ್ದು, ಪ್ರೀತಿಯಿಂದ ಕಾಣಬೇಕು. ದ್ವೇಷದ ಅಂಗಳದಲ್ಲಿ ಪ್ರೀತಿ ಗಿಡ ನೆಟ್ಟು ಬೆಳೆಸಬೇಕು. ಶಾಲ್ಬೋಗ್ರೆ, ನಿಮ್ಮದು ಪುರುಷ ಅಹಂಕಾರ. ಹೆಣ್ಣು ಮಕ್ಕಳ ಮೇಲೆ ಅಹಂಕಾರ ತೋರಿಸೋದು ಸರಿಯಲ್ಲ. ನೋಡ್ಕೋತೀನಿ ನಿನ್ನ. ಕುದಿಯೋರು ಕುದಿಲಿ,
ಉರಿಯೋರು ಉರಿಲಿ, ಕುದಿಯೋರು ಆವಿಯಾಗಿ ಹೋಗ್ತಾರೆ, ಉರಿಯೋರು ಬೂದಿಯಾಗಿ ಹೋಗ್ತಾರೆ. ಅಯ್ಯೋ ಪಾಂಡುರಂಗ, ಶೆಟ್ರೆ, ಹರಾಜಿನಲ್ಲಿ ಕೊಂಡ್ಕೊಂಡಿರೋ ನಮ್ಮ ವಸ್ತುಗಳು ಜಾನುವಾರುಗಳನ್ನ ಬಿಟ್ಕೊಡೋವರೆಗೂ ನಾವೆಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ಹೌದು. ನಮ್ಮ ವಸ್ತುಗಳನ್ನ ನಮ್ಗೆ ಬಿಡಿ, ಇಲ್ಲ ನಮ್ಮನ್ನ ಜೈಲಿಗೆ ಹಾಕಿ. ನೋಡು ಮುಖಮ್ಮ, ನನಗೂ ನಿನಗೂ ಯಾವುದೇ ದ್ವೇಷ ಇಲ್ಲ. ನನಗೂ ಇಲ್ಲ. ಹೇಳಿ ಕೇಳಿ ನಾನು ವ್ಯಾಪಾರಿ, ಹರಾಜ್ನಲ್ಲಿ ಕಡಿಮೆ ಬೆಲೆಗೆ ಸಿಕ್ತು ತಗೊಂಡೆ, ನಂದೇನ್ ಅಪರಾಧ? ಶೆಟ್ರೆ, ವರ್ಷ ಇಡೀ ಬೆಳೆದ ಬೆಳೆನ ನೀವ್ ಹೀಗ್ ತಗೊಂಡ್ ಹೋಗ್ಬಿಟ್ರೆ ನಾವು ಬೆಳೆ ಬೆಳೆದವರು ತಿನ್ನೋದಾದ್ರೆ ಏನನ್ನ ಮಣ್ಣನ್ನ. ಅಜ್ಜ, ನೀವು ತಿನ್ನಬೇಕು ಅಂದ್ರೆ ಕಂಪನಿ ಸರ್ಕಾರಕ್ಕೆ ಸುಂಕ ಕೊಡಬೇಕು. ಓಹೋ, ಈ ದೇಶದಲ್ಲಿ ಸುಂಕ ನಿರಾಕರಣೆ ಚಳುವಳಿ ಒಂದು ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ. ಸುಂಕ ಕೊಡಬೇಕಂತೆ ಸುಂಕ. ನೀವು ಖರೀದಿ ಮಾಡ್ತಾ ಇರೋದಕ್ಕೆ ಅವರು ಹರಾಜಾಗ್ತಾ ಇರೋದು ಅಲ್ರಿ ಶೆಟ್ರೆ. ನಾವೆಲ್ಲರೂ ಮನೆ ಮಠ ಬಿಟ್ಟು ಕಂಪನಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ನೀವು ನಮ್ಮವರೇ ಆಗಿ ನಮಗ್ ಸಹಾಯ ಮಾಡ್ಬಿಟ್ಟು ಅವ್ರಿಗೆ ಸಹಾಯ ಮಾಡ್ತಾ ಇದ್ರಲ್ಲ, ಇದು ನ್ಯಾಯನಾ? ಇದು ದೇಶದ್ರೋಹ ಅಲ್ವಾ? ನೀವು ಬ್ರಿಟಿಷರ ಗುಲಾಮರು. ನಾವು ಸುಂಕ ಕೊಡ್ತಾ ಇರೋದಕ್ಕೆ ಅವರು ನಮ್ಮನ್ನ ಆಡ್ತಾ ಇರೋದು. ನಾವು ಸುಂಕ ಕೊಡ್ಲಿಲ್ಲ ಅಂದ್ರೆ ಅವರಿಗೆ ನಮ್ಮಿಂದ ಆದಾಯನೇ ಇಲ್ಲ. ಆದಾಯ ಇಲ್ಲ ಅಂದ್ರೆ ಅವ್ರು ಆಡಳಿತನೇ ನಡ್ಸೋಕಾಗಲ್ಲ. ಹೌದು. ಈ ಚಳುವಳಿ, ಈ ಅಹಿಂಸೆ, ಈ ದೇಶ, ಈ ಸ್ವಾತಂತ್ರ್ಯ ಇವೆಲ್ಲ ಹೊಟ್ಟೆ ತುಂಬಿಸಲ್ಲ. ಇದನ್ನೆಲ್ಲ ಬಿಟ್ಟು ಮೊದಲು ಬದುಕೋದನ್ನ ಕಲೀರಿ. ಶಂಕರೇ, ಬದುಕಿನ ಬಗ್ಗೆ ನಿಮ್ಮಿಂದ ಪಾಠ ಕಲಿಬೇಕಾಗಿಲ್ಲ. ಹಿಂಸೆ ಬಲಹೀನರ ಅಸ್ತ್ರ, ಅದು ನೀವು. ಅಹಿಂಸೆ ಬಲಿಷ್ಠರ ಅಸ್ತ್ರ, ಅದು ನಾವು. ಹೆಣ್ಣು 4 ಗೋಡೆ ಮಧ್ಯೆ ಇರ್ಬೇಕು. ನೀನ್ ಹಿಂಗ್ ಹೊಸ್ಲು ದಾಟಿರೋದಕ್ಕೆ ನಿನಗೆ ಗಂಡ ಬಿಟ್ಟು ಹೋದ. ಶಂಕರೇ, ಅದು ನನ್ನ ಖಾಸಗಿ ವಿಷಯ. ನನ್ನ ಗಂಡನ ವಿಷಯ ನಿಮ್ಗೆ ಯಾಕ್ರಿ ಬೇಕು? ನಾನೇನಾದ್ರೂ ನಿಮ್ ಹೆಂಡತಿ ವಿಷಯ ಮಾತಾಡಿದ್ನ? ಹೆಣ್ಣು ಅಂದ್ರೆ ಅಷ್ಟು ಹಗರನ ನಿಮ್ಗೆಲ್ಲ? ಅದು ಹಂಗಲ್ಲ ಮುಖಮ್ಮ, ನಾನು ನೀನು ಒಳ್ಳೇದಕ್ಕೆ ಹೇಳ್ತಿರೋದು. ಈಗ ಯಾರಿಗಾಗಿ ಹೋರಾಡ್ತಾ ಇದ್ದಿ? ಇನ್ನು ಯಾವ ಸ್ವಾತಂತ್ರ್ಯ ಬೇಕು ನಿನಗೆ? ಈ ಪುರುಷ ಢೇಂಕಾರದ ವಿರುದ್ಧ ಸ್ವಾತಂತ್ರ್ಯ ಬೇಕು. ಶೆಟ್ರೆ, ನೀವು ಹರಾಜಲ್ಲಿ ಕೊಂಡ್ಕೊಂಡಿರೋ ವಸ್ತುಗಳನ್ನ ಕೊಡೋವರೆಗೂ ನಾವು ಇಲ್ಲಿಂದ ಕದ್ದೋದಿಲ್ಲ. ನಾವು ಕರ್ಕೋದಿಲ್ಲ. ಹೌದು. ನೋಡಿ ಶೆಟ್ರೆ, ನೀವು ನಮ್ಮವರೇ ಆಗಿ ನಮ್ಮ ಹೊಟ್ಟೆ ಮೇಲೆ ಹೀಗೆ ಹೊಡಿತಿದ್ದೀರಲ್ಲ, ಇದು ನ್ಯಾಯನಾ? ಆ ಬ್ರಿಟಿಷರೇನು ನಿಮ್ಮ ಸೋದರ ಸಂಬಂಧಿಗಳ? ಅವ್ರ ಕುತಂತ್ರನ ಅರ್ಥ ಮಾಡ್ಕೊಳ್ಳಿ. ಇಡೀ ಊರಿನ ದವಸ ಧಾನ್ಯಗಳನ್ನ ಜಪ್ತಿ ಮಾಡಿ ಊರಿಗೆ ಊರನ್ನೇ ಉಪವಾಸ ಕೆಡವಿದ್ದಾರೆ. ಇದು ನಿಮಗೆ ಸಂತೋಷನಾ? ಯೋಚಿಸಿ. ನಮ್ಮವರಿಗೆ ನೋವು ಕಷ್ಟಗಳನ್ನ ಕೊಡಬೇಡಿ. ಹರಾಜಿನಲ್ಲಿ ಕೊಂಡ್ಕೊಂಡಿರೋ ನಮ್ಮ ವಸ್ತುಗಳನ್ನ ನಮ್ಗೆ ಬಿಟ್ಬಿಡಿ. ಆಯ್ತು, ಆಗ್ಲಿ ಮುಖಮ್ಮ. ಈ ಊರಲ್ಲಿ ನಿನ್ನ ಎದುರಾಕೊಂಡು ನಾನು ಹೇಗಿರ್ಲಿ? ಬೆಳಗಾದ್ರೆ ಒಬ್ರು ಮುಖ ಒಬ್ರು ನೋಡ್ಬೇಕು. ತಪ್ಪಾಯ್ತು, ಕ್ಷಮಿಸ್ಬಿಡಿ. ಶೆಟ್ರೆ, ತಿಳಿದೆ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ಊರೇ ಉಪವಾಸ ಬಿಡ್ಬೇಕಾಗಿತ್ತು. ಅನ್ನ ಕೊಟ್ಟು ಪುಣ್ಯ ಕಟ್ಕೊಂಡ್ರಿ. ಅಜ್ಜ, ಇನ್ನು ಮೇಲೆ ನಾನು ನಿಮ್ ಜೊತೆ ಇರ್ತೀನಿ. ಆಯ್ತು. ಅಭಿಮಾ, ಹುಷಾರು. ಮೇಲೊಂದು ಗರುಡ ಹಾರುತ್ತಿರುವುದು, ಮೇಲೊಂದು ಗರುಡ ಹಾರುತ್ತಿರುವುದು, ಕೆಳಗದರ ನೆರಳು ಓಡುತ್ತಿರುವುದು, ಕೆಳಗದರ ನೆರಳು ಓಡುತ್ತಿರುವುದು. ಅದಕ್ಕೂ ಅದರಿಕ್ಕೆ ಹಾದಿ, ಅದಕ್ಕೂ ಅದರಿಕ್ಕೆ ಹಾದಿ, ಇದಕ್ಕೂ ಹರಿದತ್ತ ಬೀದಿ, ಇದಕ್ಕೂ ಹರಿದತ್ತ ಬೀದಿ. ಅದು ಎಲ್ಲೂ ಕಾಣಲಿಲ್ಲ. ಕೊನೆಗೊಬ್ಬ ಸೋದರಿಗಾಗಿ ಅರಸಾಡಿದೆ. ಅವಳಲ್ಲಿ ಎಲ್ಲ ಸಿಕ್ಕವು. ದೇವರು, ಆತ್ಮ, ಸ್ವತಃ ಅವಳು. ಅಜ್ಜ, ಹಾ. ಸೀರೆ ಹ್ಮ್. ಹೆಂಗಸರು ಉಡೋದಲ್ವಾ? ನೀನ್ ಯಾಕೆ ಉಡ್ತಿದೀಯಾ? ಈ ಗುಂಡ
ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ಹಾ, ಅರ್ಥ ಆಗ್ಲಿಲ್ಲ, ಅದಕ್ಕೆ ಕೇಳ್ದೆ. ಗುಂಡ, ಪ್ರತಿಯೊಬ್ಬ ಗಂಟಿನಲ್ಲೂ ಒಬ್ಬ ಹೆಣ್ಣಿರ್ತಾಳೆ ಮಗ. ಹೌದಾ ಅಜ್ಜ? ಹಾ, ನಮ್ಮೊಳಗಿನ ಹೆಣ್ತನಕ್ಕೆ ಮುಖಾಮುಖಿ ಆದೇನೆ ಹೆಣ್ಣಿನ ನೋವು ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಬಾಪು ತಮ್ಮ ಮೇಲೆ ತಾವೇ ಪ್ರಯೋಗ ಮಾಡ್ಕೊಂಡ್ರು. ಗಾಂಧಿ ಆಗೋದು ಅಷ್ಟು ಸುಲಭ ಅಲ್ಲ ಮಗ, ಅದು ತಪಸ್ಸು. ಹಾ, ಅಜ್ಜ, ಸೀರೆ ಉಟ್ಟವರೆಲ್ಲ ಗಾಂಧಿ ಆಗಿಬಿಡ್ತಾರ? ಅದಕ್ಕೆ ಹೇಳಿದ್ದು, ಗಾಂಧಿ ಆಗೋದು ತುಂಬಾ ಕಷ್ಟ. ಅದೊಂದು ಜೀವನ ಶೈಲಿ, ವ್ರತ. ಬಡಗಿ ಆಗೋದು, ಭಂಗಿ ಆಗೋದು, ಕ್ಷೌರಿಕನಾಗೋದು, ಚಮ್ಮಾರನಾಗೋದು, ಇದನ್ನೆಲ್ಲ ಬಾಪು ತುಂಬಾ ಆಳವಾಗಿ ಅಧ್ಯಯನ ಮಾಡಿದ್ರು. ಹಾಗಾಗಿ ನನ್ನ ಮೇಲೆ ನಾನೇ ಪ್ರಯೋಗ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದೆ. ಆದ್ರೆ ಸೋತೆ. ಆ ಹೆಣ್ತನವನ್ನ ಕಂಡ್ಕೊಳ್ಳಿಕ್ಕಾಗಿಲ್ಲ ಮಗ. ಬಾಪು ಜೀವನ ಪೂರ್ತಿ ತಮ್ಮ ಮೇಲೆ ತಾವು ಪ್ರಯೋಗ ಮಾಡ್ಕೊಂಡು ಸತ್ಯವನ್ನು ಕಂಡ್ಕೊಂಡ್ರು. ಸತ್ಯ ಕಂಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಮಗ. ಇದು ಏನ್ ಮಾವ ಇದು? ಅವ್ರು ನೋಡಿದ್ರೆ ಶಿವ ಪೂಜೆ ಮಾಡ್ತಾರೆ, ನೀವು ನೋಡಿದ್ರೆ ಸೀರೆ ಉಡ್ತಿದ್ದೀರಾ. ಇದು ಏನಾಗ್ತಿದೆ ಈ ಮನೇಲಿ? ಅಜ್ಜ ಮೊಮ್ಮಗ ಸೇರ್ಕೊಂಡು ಇದು ಏನ್ ಮಾಡ್ತಾ ಇದ್ದೀರಾ? ಸೀರೆ ಮರ್ಯಾದೆ ತೆಗಿತಿದ್ದೀರಾ? ಹಾ, ಬಂದೆ, ತಡೀರಿ ತಡೀರಿ. ನೋಡಿ ಮಾವ. ಹಾ, ಈಗ ಸರಿ ಹೋಯ್ತು. ಆದ್ರೂ ನನ್ ಸೀರೆನೆಲ್ಲ ಹಾಳು ಮಾಡ್ಬಿಟ್ರಿ. ಶರೀಫರು ಹೇಳೋ ಹಾಗೆ ನನ್ನೋಳು ನಾ ತಿಳ್ಕೊಳ್ಳೋ ಪ್ರಯತ್ನ ಇದು. ಮಾವ, ನೀವು ಬಿಡಿ. ಯಾವ ಹೆಣ್ಣಿಗೆ ಕಡಿಮೆ? ಅಡಿಗೆ ಮನೆಗ್ ಬಂದ್ರೆ ಮುಸ್ರೆ ಬಿಡ್ತೀರಾ, ತರಕಾರಿ ಹಚ್ಚಿದ್ದೀರಾ, ಬಿಟ್ರೆ ಅಡಿಗೆನೂ ಮಾಡ್ತೀರಾ. ಹಾಗ್ ಮಾಡು ಹೀಗ್ ಮಾಡು ಅಂತ ಪಾಠ ಬೇರೆ ಮಾಡ್ತೀರಾ. ಮಸಾಲೆ ಹಾಕೋಕ್ಕೂ ಬಿಡಲ್ಲ. ಆ ಅಡಿಗೆ ತಿನ್ನಕ್ಕಾದ್ರೂ ಬರುತ್ತಾ? ಬರೀ ಸಪ್ಪೆ ಸಪ್ಪೆ. ಉಪ್ಪು ಹುಳಿ ಖಾರ ಇಲ್ಲದ ಬದುಕು ಅದೊಂದು ಬದುಕ ಹೇಳಿ? ನಾಲಿಗೆ ಚಪ್ಪಲಕ್ಕೆ ಉಪ್ಪು ಹುಳಿ ಖಾರ ತಿಂದು ಹೊಟ್ಟೆ ಹಾಳು ಮಾಡ್ಕೊಂಡ್ರೆ ವೈದ್ಯರೇ ಗತಿ. ಹಾ ಅಮ್ಮ, ನಿನಗ್ ಗೊತ್ತಿಲ್ಲ, ಅಜ್ಜ ಅಸಾಧ್ಯ ಮನುಷ್ಯ. ಅವ್ರ ಜೊತೆ ಹುಷಾರಾಗಿರ್ಬೇಕು. ಹೌದು. ಅಜ್ಜ, ಇವತ್ತು ಮೇಷ್ಟ್ರು ಹೇಳಿದ್ರು ಏನಂತ? ಯಾರು ಹೆಚ್ಚು ಓದ್ತಾರೋ ಅವ್ರಿಗೆ ದೊಡ್ಡ ಉದ್ಯೋಗ, ಯಾರು ಕಮ್ಮಿ ಓದ್ತಾರೋ ಅವ್ರಿಗೆ ಚಿಕ್ಕ ಉದ್ಯೋಗ ಅಂತೆ. ಮತ್ತೆ ನಾನು ಓದಿ ದೊಡ್ಡವನಾಗ್ತೀನಿ. ಮಗ, ಓದೋದ್ರಿಂದ ದೊಡ್ಡತನ ಬರೋದಿಲ್ಲ. ಕೇಳು, ನಮ್ಮ ಸಮಾಜದಲ್ಲಿ ಚಮ್ಮಾರಿಲ್ವೇ, ಕಮ್ಮಾರು, ಬಡಗಿಗಳು, ಮೇಸ್ತ್ರಿಗಳಿಲ್ವೇ? ಅವ್ರು ಮಾಡೋ ಕೆಲಸಗಳನ್ನ ನಾವು ಕೀಳಾಗಿ ಕಾಣ್ತೀವಿ. ಅವರಿಗೂ ಒಂದು ಘನತೆ, ಗೌರವ ಇದೆ ಅನ್ನೋದು ಅರ್ಥನೇ ಆಗಲ್ಲ. ಮತ್ತೊಂದ್ ಕಡೆ ಈ ಟಸ್ಸು ಪುಸ್ಸು ಅನ್ನೋರ್ನ ಅನಗತ್ಯವಾಗಿ ಅಟ್ಟಕ್ಕೇರಿಸಿದೀವಿ. ಹೀಗೆ ಗುಲಾಮಗಿರಿಯನ್ನ ತಲೆ ಮೇಲೆ ಹೊತ್ಕೊಂಡಿದ್ದು. ಅದಕ್ಕೆ ಈ ಅಸಮಾನತೆ ಸಮಾಜವನ್ನ ಹುಟ್ಟು ಹಾಕಿದ್ದು. ಮಗ, ನಮ್ಮ ಕುಲ ಕಸುಬಿನ ವೃತ್ತಿಗಳಲ್ಲೂ ನೈತಿಕ ಪಾಠಗಳಿವೆ ಮಗ. ಅಜ್ಜ, ಅವ್ರು ಇದನ್ನೆಲ್ಲ ಎಲ್ಲಿಂದ ಕಲ್ತರು? ಬದುಕೆ ಒಂದು ವಿಶ್ವವಿದ್ಯಾಲಯ ಮಗ. ಅವರಲ್ಲಿ ಸಿಗೋ ಸೌಜನ್ಯ, ಸಭ್ಯತೆ, ಸಂಸ್ಕೃತಿ ಈ 4 ಗೋಡೆಗಳ ಮಧ್ಯೆ ಸಿಗೋದಿಲ್ಲ. ಇವು ಜನಗಳ ಮಧ್ಯೆ ಇವೆ. ವಿದ್ಯೆ ಇದ್ದವರು ಕಸ ಎಸಿತಾರೆ, ಇಲ್ಲದವರು ಅದನ್ನ ಗುಡಿಸ್ತಾರೆ. ಆಗ ಶಿಕ್ಷಣಕ್ಕೆ ಏನ್ ಬೆಲೆ ಬಂತು? ನಮ್ಮ ಕಸಕ್ಕೆ ನಾವೇ ಜಾಳುಮಾರಿಗಳಾಗಬೇಕು. ವಿದ್ಯೆ ಇದ್ರೆ ಸಾಧು ಮಗ, ಸಂಸ್ಕೃತಿ ಸಂಸ್ಕಾರ ಬೇಕು. ಅದನ್ನೇ ಬಾಪು ಶಾಲೆ ಹೊರಗಿನ ವಿದ್ಯೆ ಅಂತ ಹೇಳಿದ್ದು. ಹಾ, ಅಜ್ಜಿ ಹೇಳ್ತಿದ್ಲಲ್ವಾ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ಹಾಗ ಅಜ್ಜ? ಕೆಸರಾದು ಕೈ ಯಾರದ್ದು, ಮೊಸರಾದು ಬಾಯಿ ಯಾರದ್ದು. ಅಜ್ಜ, ಹಾಗಾದ್ರೆ ಪಾಠ ಬರೀ ಪುಸ್ತಕದಲ್ಲಿ ಇರೋದಿಲ್ಲ? ಹೌದು ಮಗ, ಅಕ್ಷರ ಶಾಲೆ ಸಿಗ್ತದೆ,
ಅರಿವು ಬದುಕಿನದಾಗ್ತದೆ. ಹಾ ಅಜ್ಜ, ಶಾಲೆ ಅಕ್ಷರ ಕೊಡ್ತದೆ, ಹಾ. ಬದುಕು ಅರಿವು ಕೊಡ್ತದೆ. ಹೌದು. ನಾನು ಓದ್ತೀನಿ, ಜೊತೆಗೆ ಕಸಬು ಕಲ್ತೀನಿ. ಆಯ್ತು. ಗಾಂಧಿ ಗಾಂಧಿ ಬಂದ, ಅವನ ಮುಂದೆ ಮೊದಲು ಬಂದ ಭೂಪನು ನಾನೇ. ಮುಂದ ಅಲ್ಲಲೇ ಹಿಂದ 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 ಅವನ ಕೊರಳಿಗೆ ಏರಿದ ಮೊದಲ ಹಾರವು ನನ್ನದೇ. ಖಾದಿ ಇಳಿರಿ ಎಂದನೋ ಇಲ್ಲವೋ, ಖಾದಿ ತೊಟ್ಟ ಧೀರ ನಾನು. ಮೇಷ್ಟ್ರೆ ಹೊಸಿ ತುಂಡಾಕಿ. ಖಾದಿ ಇಳಿರಿ ಎಂದನೋ ಇಲ್ಲವೋ, ಖಾದಿ ತೊಟ್ಟ ಧೀರ ನಾನು. ಖಾದಿ ತೊಟ್ಟ ಧೀರ ನಾನು. ರಾಟೆ ಹಿಡಿದು ನೂತೆ ನೆನ್ಪಾಯ್ತು. ರಾಟೆ ಹಿಡಿದು ನೂತೆ ನಯ್ಯ, ಅದರೊಳಿಲ್ಲ ಸಂಶಯ. ಹಾಗೂ ಹೀಗೂ ಚೈಲಿಗೂ ನಿಲ್ಲಿಸೊಳಿ. ಗಾಂಧಿಗೆ ಜೈ, ಗಾಂಧಿಗೆ ಜೈ, ಗಾಂಧಿಗೆ ಜೈ. ನನ್ನ ನಾಟಕದಲ್ಲಿ ಹರಿಶ್ಚಂದ್ರ ತಾನೇ ಇದ್ದಿದ್ದು. ಹರಿಶ್ಚಂದ್ರನೇ ಗಾಂಧಿ. ನಾನು ಹರಿಶ್ಚಂದ್ರ ಗಾಂಧಿ. ನೀನು ಹರಿಶ್ಚಂದ್ರ ಗಾಂಧಿ ಆದ್ರೆ ನಾನು ಈಸ್ಟ್ ಇಂಡಿಯಾ ಕಂಪನಿ ನಕ್ಷತ್ರಿಕ. ಎಲೆಯಲ್ಲೋ ಹರಿಶ್ಚಂದ್ರ ಗಾಂಧಿ, ಕೇಳುವಂತವನ ಹೇಳುವಂತವನ. ನೀನು ಕೇಳಿದ್ದೆಲ್ಲ ಕೊಡ್ತೀವಂತೆ. ಹೌದು ಸ್ವಾಮಿ. ಭಲೆ 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 ಭಲೆ, ನಿನ್ನ ಪ್ರಾಣ ಹೋದರೂ ನೀನು ಸತ್ಯವನ್ನು ಬಿಡುವುದಿಲ್ಲವಂತೆ. ನಾನು ಹರಿಶ್ಚಂದ್ರ ಗಾಂಧಿ. ಹೌದು ಸ್ವಾಮಿ. ಅಯ್ಯ ಹರಿಶ್ಚಂದ್ರ ಗಾಂಧಿ, ನನಗೆ ಹಸಿವಾಗ್ತಾ ಇದೆ, ತಿನ್ನಲು ಏನಾದ್ರೂ ಕೊಡಯ್ಯ. ಅಯ್ಯ ನಕ್ಷತ್ರಿಕ, ನನ್ನಲ್ಲಿರುವುದನ್ನೆಲ್ಲ ಕೊಟ್ಟು ಕಳೆದುಕೊಂಡಿದ್ದೇನೆ. ಮನೆ, ಮಠ, ಹೆಂಡತಿ, ಮಕ್ಕಳು ಎಲ್ಲವನ್ನೂ ಕೊಟ್ಟು ಕಳೆದುಕೊಂಡಿದ್ದೇನೆ. ಕೊಡಲಿಕ್ಕೇನುಂಟು? ನೀನೇ ಇದ್ದೀಯಲ್ಲಯ್ಯ, ನಿನ್ನನ್ನೇ ನೀನು ಮಾರಿಕೋ. ಹಾಗೆ ಆಗಲಿ. ಇಕ್ಷ್ವಾಕು ವಂಶದ ಮಹಾರಾಜನಾದ ನಾನು ನನ್ನನ್ನೇ ನಾನು ಮಾರಿಕೊಳ್ಳುತ್ತಿದ್ದೇನೆ. ಯಾರಾದರೂ ಇದ್ದಲ್ಲಿ ನನ್ನನ್ನು ಕೊಂಡುಕೊಳ್ಳಿ. ಮಹಾರಾಜನನ್ನು ಯಾರಾದರೂ ಕೊಂಡುಕೊಳ್ಳಿ. ನಾನು ರಾಜನಿದ್ದೇನೆ, ಯಾರಾದರೂ ಕೊಂಡುಕೊಳ್ಳಿ. ರಾಜನನ್ನು ಯಾರಾದರೂ ಕೊಂಡುಕೊಳ್ಳಿ. ನಾನು ಮನುಷ್ಯನಿದ್ದೇನೆ, ಯಾರಾದರೂ ಕೊಂಡುಕೊಳ್ಳಿ. ನಾನು ನಿರ್ಗತಿಕನಿದ್ದೇನೆ, ಯಾರಾದರೂ ಕೊಂಡುಕೊಳ್ಳಿ. ಕೊಂಡುಕೊಳ್ಳಿ. ಅಯ್ಯ ನಕ್ಷತ್ರಿಕ, ನನ್ನನ್ನು ಕೊಂಡುಕೊಳ್ಳಲು ಯಾಕೆ ಯಾರು ಮುಂದೆ ಬರುತ್ತಿಲ್ಲವೋ? ಅರಸನ ಛತ್ರ ಚಾಮರ, ಬಿರುದು ಬಾವಲಿ, ಸಿರಿ ಸಂಪತ್ತುಗಳೆಲ್ಲ ನಾಟಕದ ನಟರು ಬಳಸುವ ನಕಲಿ ವಸ್ತುಗಳಾದವೆ. ಶಿವ 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 ಶಿವ. ಲೋ ಗುಂಡ, ಹರಿಶ್ಚಂದ್ರನ್ ಪಾತ್ರ ಮಾಡೋರು ನಿಷ್ಠಾವಂತರಾಗಿರ್ಬೇಕು. ನಾನು ನಿಷ್ಠಾವಂತನಾಗಿದ್ದೇನೆ. ಒಂದು ಸುಳ್ಳು ಹೇಳ್ಬಾರ್ದು. ನಾನು ಒಂದು ಸುಳ್ಳು ಹೇಳಿಲ್ಲ. ಮೋಸ ಮಾಡಬಾರ್ದು, ಕಳ್ತನೂ ಮಾಡಬಾರ್ದು. ಸತ್ಯ ಹರಿಶ್ಚಂದ್ರನ್ ಪಾತ್ರ ಮಾಡೋಕೆ ಹರಿಶ್ಚಂದ್ರನ್ ಸತ್ಯ ಪಾತ್ರ ಮಾಡೋ ನಿನ್ನಲ್ಲೂ ಇರ್ಬೇಕು. ಇವೆಲ್ಲ ಮಾಡಿದ್ರೆ ಆತ್ಮವಿಶ್ವಾಸ ಕಡಿಮೆ ಆಗ್ತದೆ. ಲೋ, ಯಾಕ್ ಮಾಡ್ತೀಯ? ಯಾಕೆ ಮಗ, ಏನಾಯ್ತು? ಯಾಕೆ? ಅಜ್ಜ, ನಾನು ನನಗೆ ಪಾತ್ರ ಮಾಡಕ್ಕೆ ಆಗ್ತಿಲ್ಲ. ಆತ್ಮವಿಶ್ವಾಸ ಕಮ್ಮಿ ಆಗಿದೆ. ಈಗ ಆಗಿದ್ದಾದ್ರೂ ಏನು? ಅಜ್ಜ, ನಾನು ನೀನು ನಾನು ಹೇಳು ಮಗ. ನಿನ್ ಜೇಬಿಂದ ಹಣ ಕದ್ದೆ.
ಮೋಸ ಮಾಡ್ದೆ, ಸುಳ್ಳು ಹೇಳ್ದೆ, ನಾ ತಪ್ಪು ಮಾಡ್ದೆ ಅಜ್ಜ. ಇನ್ ಮುಂದೆ ಮೋಸ ಮಾಡಲ್ಲ, ಸುಳ್ಳು ಹೇಳಲ್ಲ, ತಪ್ಪಾಯ್ತೆ ಅಜ್ಜ, ಕ್ಷಮಿಸ್ಬಿಡ. ಹೇಳು ಮಗ, ಹೇಳು. ಜೀವನದಲ್ಲಿ ತಪ್ಪನ್ನ ಎಲ್ಲರೂ ಮಾಡ್ತಾರೆ. ಆ ತಪ್ಪನ್ನ ತಿದ್ಕೊಂಡು ಮನುಷ್ಯನಾಗೋದು ದೊಡ್ಡತನ. ನಿನ್ ಹಾಗೆ ಇದ್ದಾಗ ಬಾಪನು ಕೂಡ ತಪ್ಪು ಮಾಡಿ ತನ್ನ ತಂದೆಗೆ ಒಂದು ಪತ್ರವನ್ನ ಬರೆದಿದ್ರಂತೆ. ನಿನ್ನ ತಪ್ಪಿನ ಅರಿವಾಯ್ತಲ್ಲ, ಅಷ್ಟು ಸಾಕು. ಇಂದು ನಡೆದ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಗಾಂಧೀಜಿಯವರು ಈ ಕೂಡಲೇ ಅಸಹಕಾರ ಚಳುವಳಿಯನ್ನು ನಿಲ್ಲಿಸಬೇಕೆಂದು ದೇಶವಾಸಿಗಳಿಗೆ ಕರೆ ಕೊಟ್ಟಿದ್ದಾರೆ. ಅಜ್ಜ, ಇದ್ದಕ್ಕಿದ್ದಂತೆ ಬಾಪು ಹೀಗೆ ಚಳುವಳಿನ ನಿಲ್ಲಿಸಿದ್ರೆ ಹೇಗೆ? ಇಡೀ ದೇಶ ಬಾಪು ಅವರತ್ತ ಸ್ವಾತಂತ್ರ್ಯದ ಆಸೆಗಳಿಂದ ನೋಡ್ತಿರ್ಬೇಕಾದ್ರೆ ಇಂತಹ ನಿರ್ಧಾರಗಳು ದೇಶಕ್ಕೆ ತಪ್ಪು ಸಂದೇಶ ಕೊಡಲ್ವಾ? ಅದು ಹಾಗಲ್ಲ ನಮ್ಮ ಸಮಸ್ಯೆಯ ಮೂಲ ಇರೋದು ಹಿಂಸೆಯಲ್ಲಿ. ಹಿಂಸೆಗೆ ಪ್ರತಿಹಿಂಸೆ. ಈ ಹಿಂಸೆಯಿಂದ ಯಾವ ದೇಶನೂ ಕಟ್ಟೋಕ್ಕೂ ಆಗಲ್ಲ, ಉಳಿಸೋಕ್ಕೂ ಆಗಲ್ಲ. ನನಗನ್ಸೋದು ನಾವೆಲ್ಲರೂ ಮೊದಲು ಬಾಪು ಅವರ ಹೃದಯವನ್ನ ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ನಾಳೆ ನಾವು ಸ್ವಾತಂತ್ರ್ಯವನ್ನು ಪಡೆಯುವಾಗ ಬ್ರಿಟಿಷರನ್ನು ನಮ್ಮ ಗೆಳೆಯರ ಹಾಗೆ ಕಳಿಸಬೇಕೇ ಹೊರತು ಶತ್ರುಗಳ ರೀತಿ ಅಲ್ಲ. ಅಸಹಕಾರ ಆಂದೋಲನದಲ್ಲಿ ಚಳುವಳಿಕಾರರು ಪೊಲೀಸ್ ಠಾಣೆಗೆ ಏನು ಮಾಡಿದ್ರು? ಬೆಂಕಿ ಇಟ್ರು. ಅದರಲ್ಲಿ 23 ಪೊಲೀಸರು ಸುಟ್ಟು ಕರಕಲಾದರು. ಇದು ತಪ್ಪು. ಈ ಹಿಂಸೆಯಿಂದ ಇಡೀ ದೇಶಾದ್ಯಂತ ಹಿಂಸೆಗಳು ಭುಗಿಲಿದ್ದವು. ಅದಕ್ಕೆ ಬಾಪು ಅಸಹಕಾರ ಚಳುವಳಿಗೆ ಅಲ್ಪ ವಿರಾಮ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೆಲ್ಲ ಇನ್ಮೇಲೆ ಸುಂಕ ಕಟ್ಟಬೇಕು ಅಂತಾಯ್ತು. ಅಷ್ಟೇ ಅಲ್ಲ ರೆಗ್ಮ, ಸಭೆ ಸಮಾರಂಭ ಮೆರವಣಿಗೆಗಳನ್ನು ನಡೆಸೋ ಹಾಗಿಲ್ಲ. ಹಾಗಾದ್ರೆ ನಾವೆಲ್ಲ ಮುಂದೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ಮನೆಯಲ್ಲೂ ಚರಕದಿಂದ ನೋವು ತೆಗಿಬೇಕು. ಅಸ್ಪೃಶ್ಯಾಚರಣೆ ನಿಲ್ಲಿ, ಮದ್ಯಪಾನ ಪ್ರತಿಬಂಧ, ಎಲ್ಲರಿಗೂ ಶಿಕ್ಷಣ, ಸತ್ಯ ಮತ್ತು ಅಹಿಂಸೆ ಪಾಲನೆಯ ಅರಿವಾಗಬೇಕು. ಓಹೋ, ಶಾನ್ ಬೋಗ್ರು ಏನು ನಮ್ ಹಿಂದೆ ಜಾಸೂಸಿ ಮಾಡ್ತಾ ಇದ್ರೇನು? ನಾನು ಕಂಪನಿ ಸರ್ಕಾರದ ಉಪ್ಪು ತಿನ್ನೋನು. ಹೋಗ್ತೀನಿ, ನೀರು ಕುಡಿಲೇಬೇಕಲ್ಲ. ಸಭೆ ಸಮಾರಂಭಗಳು ನಿಷಿದ್ಧ ಆಗಿರುವಾಗ ಕಾನೂನು ಭಂಗ ಮಾಡ್ತಿದಿರಲ್ಲ. ನಾವೇನ್ ಮಾಡಿದ್ವಿ? ಮಕ್ಕಳು ನಾಟಕ ಮಾಡ್ತಾ ಇದ್ರು, ನೋಡ್ತಾ ಇದ್ವಿ ಅಷ್ಟೇ. ಅಷ್ಟೇ. ನಾಟಕ ಮಾಡೋದ ಒಂದು ಪ್ರತಿಭಟನೆ. ಈ ನಾಟಕದವರ ನಾನು ನಂಬ ಹಾಗಿಲ್ಲ. ಮಕ್ಕಳು ನಾಟಕ ಮಾಡೋ ಹಾಗಿಲ್ಲ, ದೊಡ್ಡವರು ನಾಟಕ ಮಾಡೋ ಹಾಗಿಲ್ಲ. ಹಾ, ಈ ಶಾನ್ ಭೋಗನ್ನ ನಂಬಕ್ಕಾಗಲ್ಲ. ನೀವಿನ್ ಹೊಳ್ಳಿ ಸದಾಶಿವ ಮಾಡಿ. ಪ್ರೇಮವೆಂಬುದು ತೋಟದಲ್ಲರಳಿದ ಬೇಲಿ ದಾಟಿದ ಹೂವಿನ ಗಂಧ, ಬೇಲಿ ದಾಟಿದ ಹೂವಿನ ಗಂಧ. ಆ ಬರ್ತಾರೆ. ಬಾ, ನೀನ್ ಕೂತ್ಕೋ. ರಮ್ಮ, ರಹಿಮನ ಯಾವಾಗ ಬಿಡ್ತಾರಂತೆ? ಅದನ್ನೇ ಕೇಳೋಣ ಅಂತ ಬಂದೆ ಅಕ್ಕ. ಈ ಬಾರಿ ತಡವಾಯ್ತಲ್ಲ? ಹೌದಕ್ಕ, ಇಷ್ಟು ದಿನ ಒಬ್ರನ್ನೊಬ್ರು ಬಿಟ್ಟು ಇದ್ದಿದ್ದೇ ಇಲ್ಲ. ಓಹೋ, ಅಷ್ಟು ಗಾಢ ಪ್ರೀತಿನ? ಹೌದಕ್ಕ. ನಮ್ಮ ಮೊದಲ ಭೇಟಿ ಅಸಹಕಾರ ಚಳುವಳಿಯಲ್ಲಿ. ಆವತ್ತು ವಿದೇಶಿ ವಸ್ತ್ರ ಸುಡುವ ಬೆಂಕಿ ಜಳದಲ್ಲಿ ನಮ್ಮಿಬ್ಬರ ಪ್ರೇಮ ಜ್ವಾಲೆ ಹುಟ್ಟಿತ್ತು. ಚಳುವಳಿಗೋಸ್ಕರನೇ ಸೇರುವುದಕ್ಕೋಸ್ಕರನೇ ಚಳುವಳಿಗೆ ಹೋಗ್ತಿದ್ವೋ ಗೊತ್ತಿಲ್ಲ. ಆದ್ರೆ ಅಕ್ಕ, ನಮ್ಮಿಬ್ಬರಲ್ಲೂ ಚಳುವಳಿ ಕಿಚ್ಚಿದ್ದರಿಂದ ಚಳುವಳಿನೇ ನಮ್ಮಿಬ್ಬರನ್ನ ಒಂದ್ ಮಾಡಿತ್ತು. ನೀವು ಇಬ್ರು ಮದ್ವೆನಾ? ಆ
ತಿಂಗಳು ಸಜಾ ಆಗಿದೆ. ಅದು ಸುಳ್ಳು ಆರೋಪಗಳ ಮೇಲೆ. 18 ತಿಂಗಳ ರಮಾ, ಹೋರಾಟದಲ್ಲಿ ಈ ರೀತಿಯ ಬಂಧನಗಳು ಸಹಜ. ಬಾಬು ಅದೆಷ್ಟು ಸಾರಿ ಜೈಲಿಗೆ ಹೋಗಿಲ್ಲ? ಅದು ಸುಳ್ಳು ಆರೋಪಗಳ ಮೇಲೆ. ಸುಳ್ಳೇ ಅವ್ರ ಮನೆ ದೇವರು. ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಕ್ಕೆ ಜನರ ದನಿಗಳನ್ನು ಹತ್ತಿಕ್ಕುವ ಈ ಸರ್ವಾಧಿಕಾರಿ ಧೋರಣೆ. ಹೌದು ರಮಾ, ಗುಂಪು ಸೇರಿದ್ರೆ ಲಾಠಿಗಳ ಬಂದು ಚದುರಿಸ್ತವೆ, ಪ್ರತಿಭಟಿಸಿ ಬೀದಿಗಿಳಿದ್ರೆ ಬಂಧನವಾಗುತ್ತೆ. ಉದ್ಯೋಗ ಕೇಳಿದ್ರೆ ನೋಟಿಸ್ ಬರುತ್ತೆ, ಘನತೆಯ ಬದುಕನ್ನ ಆಗ್ರಹಿಸಿದ್ರೆ ಹತ್ತಿಕ್ಕಲಾಗತ್ತೆ. ಗುಂಡ, ನಿನ್ ಸೈಕಲ್ ಸರಿಯಾಗಿದೆ ನೋಡು. ನಿಧಾನ. ಓಡಿಸಿ ನೋಡ್ತೀನಪ್ಪ. ಹಾ. ನನ್ ಸೈಕಲ್ ಸರಿ ಹೋಯ್ತು. ಹುಷಾರು ಮಗ. ಅಮ್ಮ. ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ಮಹಾತ್ಮ ಗಾಂಧಿ ಕಿ ಜೈ. ಮಹಾತ್ಮ ಗಾಂಧಿ ಕಿ ಜೈ. ದಂಡು ದಂಡಾಗಿ ನಡೆದರು ದಂಡಿಯ ದಂಡೆಗೆ ಜನಗಳು, ದಂಡು ದಂಡಾಗಿ ನಡೆದರು ದಂಡಿಯ ದಂಡೆಗೆ ಜನಗಳು. ಉಪ್ಪರಿಗೆಯವರ ಉಪ್ಪಿನ ತೆರಿಗೆಯ, ಉಪ್ಪರಿಗೆಯವರ ಉಪ್ಪಿನ ತೆರಿಗೆಯ ಧಿಕ್ಕರಿಸಿದರು ಸತ್ಯಾಗ್ರಹಿಗಳು, ಧಿಕ್ಕರಿಸಿದರು ಸತ್ಯಾಗ್ರಹಿಗಳು. ಹೊರಟಿದ ಮೆರವಣಿಗೆ ಪ್ರತಿ ಮನ ಮನೆಗೆ, ಹೊರಟಿದ ಮೆರವಣಿಗೆ ಪ್ರತಿ ಮನ ಮನೆಗೆ. ಬೋಲೋ ಭಾರತ್ ಮಾತಾ ಕಿ 240 ಮೈಲಿ ಕ್ರಮಿಸಿ ಸಾವಿರಾರು ಜನರ ಎದುರು ಒಂದು ಮುಷ್ಟಿ ಉಪ್ಪನ್ನು ಎತ್ತಿ ಹಿಡಿಯುವುದರ ಮೂಲಕ ಗಾಂಧೀಜಿ ಕಾನೂನು ಭಂಗಗೊಳಿಸಿದರು. ಮಹಾತ್ಮ ಗಾಂಧಿ ಕಿ ಮಹಾತ್ಮ ಗಾಂಧಿ ಕಿ ಜೈ. ಅಲ್ಲ, ಆವಾಗಲಿಂದ ಒಬ್ಬಳೆ ಉಪ್ಪಿನ ಪೊಟ್ನ ಕಟ್ತಿದ್ದೀನಿ. ನೀವೇ ಒಂದಿಷ್ಟು ಕೈ ಹಚ್ಚಿ, ನಿಮ್ ಕೈ ಏನ್ ಸೌದ್ ಹೋಗಲ್ಲ. ಆಯ್ತು ಬಿಡು, ನಿನಗೋಸ್ಕರ ನಾ ಕೊಟ್ನ ಕಟ್ಟೋಣ ಅಂತ. ಹಂಗೆ ಮುಖಮ್ಮ, ನಿಮ್ಮ ಗಾಂಧ ಈ ಉಪ್ಪಿನ ಸತ್ಯಾಗ್ರಹಕ್ಕೆ ಬರೀ ಗಂಡಸರನ್ನ ಮಾತ್ರ ಕರೆದವರಂತೆ. ಓಹೋ, ಯಾರು ಹೇಳಿದ್ರು? ಯಾರಾದ್ರೂ ಹೇಳಿ, ನನಗೆ ನಿನ್ ಕಷ್ಟ ನೋಡಕ್ ಆಗ್ತಿಲ್ಲ. ಸುಮ್ಮನೆ ಯಾಕೆ ಹಿಂಗ್ ರಕ್ತ ಕುದಿಸ್ತಿದೀಯಾ? ನಾನ್ ಯಾಕೆ ರಕ್ತ ಕುದಿಸ್ಲಿ? ಗಂಡಸರನ್ನ ಮಾತ್ರ ಕರೆದಿದ್ದು ನಿಜ. ನೀವು ಕಮಲಾದೇವಿ ಚಟ್ಟೋಪಾಧ್ಯಾಯ ಈ ಹೆಸರು ಕೇಳಿದ್ರಾ? ನಂಗೆ ಪಕ್ಕದ ಮನೆ ವಿಮಲಾನೇ ಗೊತ್ತಿಲ್ಲ, ಇವ್ರು ಕಮಲಾದೇವಿ ಅಂತ. ಯಾರು? ನಿಮಗೆ ಹೇಗ್ ಗೊತ್ತಾಗ್ಬೇಕು? ಇಲ್ಲಿ ಕೇಳಿ, ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಹೆಂಗಸರು ಕೂಡ ಈ ಚಳುವಳಿಲಿ ಭಾಗವಹಿಸುವಾಗ ಮಾಡಿದ್ರು. ಅಷ್ಟೇ ಅಲ್ಲ, ಗಾಂಧಿಯವರು ಕರೆ ಕೊಟ್ಟ ದಿನಾನೇ ಕೊಡಪಾನಗಳನ್ನ ಹಿಡ್ಕೊಂಡು ಬಾಂಬೆ ಚೌಪಾಟಿಗೆ ಹೊರಟರು. ಅಲ್ಲಿ ಸಮುದ್ರದ ನೀರಿನಿಂದ ಉಪ್ಪನ್ನ ತಯಾರಿಸಿದ್ರು. ಎಷ್ಟು ಜನ ಸೇರಿದ್ರು. ಆಗ ಪೊಲೀಸರು ದಾಳಿ ಮಾಡಿದ್ರು. ಅಲ್ಲಿದ್ದವರೆಲ್ಲ ಚಲ್ಲ ಪಿಲ್ಲಿಯಾದ್ರು. ಆದ್ರೆ ಕಮಲಾದೇವಿ ಮತ್ತವರ ಸಂಗಡಿಗರು ಮಾತ್ರ ಬೆಟ್ಟದಂಗ್ ನಿಂತಿದ್ರು. ಧೈರ್ಯದಿಂದ ಪ್ರತಿಭಟಿಸಿದ್ರು. ಹೀಗೆ ಕಮಲಾದೇವಿಯವರು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾದ್ರು. ಅಷ್ಟಕ್ಕೆ ಸುಂದಿದ್ರೇನು, ಉಪ್ಪಿನ ಪಟ್ಟಣಗಳನ್ನ ಹಿಡ್ಕೊಂಡು ಬಾಂಬೆ ಹೈಕೋರ್ಟ್ನತ್ತ ಧಾವಿಸಿದ್ರು. ಒಳಗಡೆ ಕಾರ್ಯಕಲಾಪ ನಡೀತಿತ್ತು. ಮಧ್ಯದಲ್ಲೇ ನುಗ್ಗಿ ಹೋದ್ರು. ನ್ಯಾಯಾಂಗಣ ಗಡಗಡ ನಡುಗೋಕ್ ಶುರುವಾಯ್ತು. ಅಲ್ಲಿದ್ದವರಲ್ಲಿ ಗುಸುಗುಸು ಶುರುವಾಯ್ತು. ಆಮೇಲೇನು, ಕಮಲಾದೇವಿಯವರು ನ್ಯಾಯಾಧೀಶರ ಎದುರಿಗೆ ಹೋಗಿ ನಿಂತು ಅವರ ಕಣ್ಣಲ್ಲಿ ಕಣ್ಣಿಟ್ಟು, ನೀವು ಈ ಸ್ವಾತಂತ್ರ್ಯದ ಉಪ್ಪನ್ನ ಕೊಳ್ತೀರಾ? ಈ ಸ್ವಾತಂತ್ರ್ಯದ ಉಪ್ಪನ್ನ ಕೊಳ್ತೀರಾ? ಸ್ವಾತಂತ್ರ್ಯದ ಉಪ್ಪನ್ನ ಕೊಳ್ತೀರಾ ಅಂತ ನಾಲ್ಕು ದಿಕ್ಕಿಗೆ ನಿಂತು ಅಲ್ಲಿದ್ದವರಲ್ಲಿ ಸವಾಲಾಕಿದ್ರು. ಹೀಗೆ ಕಮಲಾದೇವಿಯವರು ಹೆಣ್ಣು ಮಕ್ಕಳ ಹೋರಾಟಕ್ಕೆ ಸ್ಫೂರ್ತಿಯಾದರು. ಮೂಕಮ್ಮ, ಕೇಳೋಕೇನೋ ಮಜವಾಗಿದೆ, ಆದ್ರೆ ಈ ಹೋರಾಟ ಹಾರಾಟ ಎಲ್ಲ ನೀನೇ ಇಟ್ಕೋ, ನನಗ್ ಬೇಡ. ಹೇಳು ಬಂದ್ರೆ ಕೇಳಿಸ್ಕೊಳ್ಳೋ ಪುರ್ಸೊತ್ತು ಇಲ್ಲ. ಸರಿ, ನಾವಿನ್ನು ಬರ್ತೇನೆ ಮೂಕಮ್ಮ. ಓ ರಮ, ಏನ್ರಿ ಶೆಟ್ರೆ, ಹಾಲ್ ತಗೊಂಡ್ ಹೊರಟ್ರಾ? ಎಲ್ಲಿವರೆಗೂ ಬಂತು ನಿಮ್ ಹೋರಾಟ? ಸ್ವಾತಂತ್ರ್ಯ ಸಿಗೋವರೆಗೂ ನಮ್ಮ ಹೋರಾಟ. ಮಾಡಿ ಮಾಡಿ, ನೀವೇನ್ ಕಮ್ಮಿನಾ? ಮಾಡೋರೆ ನೀವು. ರಮ, ಉಪ್ಪಿನ ಪೊಟ್ನ ಕಟ್ಟಿಟ್ಟಿದ್ದೀನಿ, ತಗೊಂಡೋಗು. ಹಾ ಅಕ್ಕ, ತಗೊಂಡೋಗ್ತೀನಿ. ಅಕ್ಕ,
ಅಕ್ಕ ಈ ಸರ್ಕಾರ ಬಡವ್ರ ಬದುಕಿನ ಮೇಲೆ ಬರ ಎಳಿತಾನೆ ಇದೆ ನೋಡು. ಅಲ್ಲಕ್ಕ, ಉಪ್ಪಿನ ಮೇಲೆ ತೆರಿಗೆ ಹೆಚ್ಚಿಸಿದ್ದಾರೆ. ಉಪ್ಪಿಲ್ಲದ ಅಡಿಗೆ ಉಂಟ? ಎಲ್ಲಾದ್ರಲ್ಲೂ ಬೇಕೇ ಬೇಕಪ್ಪ. ಆ ಕೆಂಪು ಮುಸುಡಿಯವ್ರಿಗೆ ಅದು ಹೇಗ್ ಗೊತ್ತಾಗ್ಬೇಕು? ಅವಕ್ಕೆ ಕೊಬ್ಬು ಜಾಸ್ತಿ. ಬಡವರ ಬದುಕನ್ನ ಅಸಹನೀಯ ಮಾಡಿದ್ದಾರೆ. ಮೂರಮ್ಮ, ಮೊದ್ಲು ಈ ಉಪ್ಪಿನ ಕರಾಳ ಕಾನೂನನ್ನ ಭಂಗ ಮಾಡ್ಲೇಬೇಕು. ಈ ಸರ್ವಾಧಿಕಾರಿಗಳು ಇನ್ನೇನ್ ಮಾಡ್ತಾರೆ ಹೇಳು? ಬಡವರು, ರೈತರು, ಮಹಿಳೆಯರ ಪರ ಯೋಚಿಸ್ತಾರ? ಅಯ್ಯೋ ಇಲ್ಲ. ಇವ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ನಮ್ ಸ್ತ್ರೀ ಶಕ್ತಿ ಏನು ಅಂತ ಒಮ್ಮೆ ತೋರ್ಸೇ ಬಿಡ್ಬೇಕು. ಹಾಗೆ ಆಗ್ಲಿ. ಹಾ ಅಕ್ಕ, ನಿಮ್ ಗಂಡ ನಿಮ್ಮನ್ನು ಬಿಟ್ಟು ಹೋಗಿ 7 ವರ್ಷ ಆಯ್ತು. ಅದ್ ಹೆಂಗೆ ಈ ಒಬ್ಬಟ್ಟಿಯಾಗಿ ಬದುಕನ್ ಕಟ್ಕೊಂಡ್ರಿ? ಸಂಸಾರ ಅಂದ್ರೆ ಏನು ಅಂತ ಗೊತ್ತಾಗೋ ಮೊದಲೇ ಮದುವೆ ಆಯ್ತು. ಗಂಡ ಅಂದ್ರೆ ಏನು ಅಂತ ಅರ್ಥ ಆಗೋಕ್ಕೂ ಮುಂಚೆನೆ ಗಂಡ ಬಿಟ್ಟು ಹೋದ. ಒಬ್ಬಳೇ ಆಗ್ಬಿಟ್ಟೇರಮ್ಮ. ಎಷ್ಟೋ ಬಾರಿ ತವ್ರ ಮನೆಗೆ ಹೋಗೋ ಆಸೆ ಒತ್ತೊತ್ತಿ ಬರ್ತಿತ್ತು. ಮತ್ತೆ ಯಾಕೆ ಹೋಗ್ಲಿಲ್ಲ? ಹೋದೆ. ನಿನ್ ಬಿಟ್ಟು ಇನ್ನೂ 3 ಜನ ಹೆಣ್ಮಕ್ಳಿದ್ದಾರೆ. ನಿನ್ನಿಂದಾಗಿ ಅವ್ರ ಬದುಕು ಹಾಳಾಗ್ಬಾರ್ದು. ನಿನ್ ಹಣೆ ಬರ್ದಲ್ಲಿದ್ದಂಗಾಗ್ಲಿ ನೀನಿತ್ತ ತಲೆ ಹಾಕ್ಬೇಡ ಅಂತ ಅಪ್ಪ ಅಂದ್ಬಿಟ್ರು. ಖಿನ್ನತೆಗೆ ಒಳಗಾದೆ. ಆಗ ಅಜ್ಜ ಸಾಂತ್ವನ ನೀಡಿದ್ರು. ನಮ್ಮ ಹಕ್ಕುಗಳಿಗಾಗಿ ಎದ್ದು ನಿಲ್ಬೇಕು. ಅನ್ಯಾಯ, ದಬ್ಬಾಳಿಕೆ, ಹಿಂಸೆ, ದಮನಕಾರಿ ವಿರುದ್ಧ